श्रीगुरुभ्यो नमः। ओम श्रीगुरुभ्यो नमः। हरि ओम। नारायणाय परिपूर्णगुणार्णवाय नारायणाय परिपूर्णगुणार्णवाय बोधयस्थितिलयोन्नियतिप्रदाय विश्वोदयस्थितिलयनियतिप्रदाय ज्ञानप्रदाय विबुधासुरसौख्यदुःख ज्ञानप्रदाय विबुधासुरसौख्यदुःख कारणाय वितताय नमो नमस्ते। सत्कारणाय वितताय नमो नमस्ते। एषवाग्जाड्यमलापहन्त्री अशेषवाग्जाड्यमलापहन्त्री त्वं नवं स्पष्टसुवाक्प्रदायिनी नवं नवं स्पष्टसुवाक्प्रदायिनी स्नेहजिह्वाग्रसुरङ्गनर्तकी ममेह जिह्वाग्रसुरङ्गनर्तकी प्रसन्ना वदने च मे श्रीः। भव प्रसन्ना वदने च मे श्रीः। अभ्रमं भङ्गरहितम् अजडं विमलं सदा अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति यस्य वाक्कामधेनुर्नः कामितार्थान् प्रयच्छति विवेतं जययोगीन्द्रं कामबाणं सदा देवेतं जययोगीन्द्रं कामबाणच्छिदं सदा ध्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च यतां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे त्याभिघ्नकराब्जोत्थान् पञ्चाशद्वर्षपूजकान् सत्याभिघ्नकराब्जोक्तान् पञ्चाशद्वर्षपूजकान् प्रमोदतीर्थार्यान् नौमि न्यायसुधारतान् सत्यप्रमोदतीर्थार्यान् नौमि न्यायसुधारतान् पादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् विघ्नाः प्रणश्यन्ति सिद्ध्यन्ति च मनोरथाः। तेन विघ्नाः प्रणश्यन्ति सिद्ध्यञ्चितमनोरथाः। श्रीगुरुभ्यो नमः। हरिः ओम्। श्रीगुरुभ्यो नमः। हरि ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಎಲ್ಲ ಶಾಸ್ತ್ರಗಳ ಅರ್ಥವನ್ನ ನಿರ್ಣಯ ಮಾಡಿಕೊಡುವಂತಹ ಒಂದು ಅಧ್ಯಾಯ. ಈ ಹಿಂದೆ 20 ಮತ್ತು 21ನೆಯ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಹಿಂದೆ ಹೇಳಿದಂತಹ ವಿಚಾರ ಏನೇನು, ವಿಷ್ಣುವಿಗೆ ಭಗವಂತನಿಗೆ ಸರ್ವೋತ್ತಮತ್ವ ಇದೆ. ಸರ್ವೋತ್ತಮತ್ವ, ಸರ್ವಜ್ಞತ್ವ, ಸರ್ವೇಶ್ವರತ್ವ ಎಲ್ಲವೂ ಭಗವಂತನಿಗಿದೆ. ಇದನ್ನ ಹಿಂದೆ ಹೇಳಿದ್ದು, ಅದನ್ನು ಉಪಸಂಹಾರವನ್ನ ಇದು ಮಾಡಿದ್ದು. ಮತ್ತು ಭಗವಂತನಿಗಿಂತಲೂ ಅಧಿಕರು ಯಾರಿಲ್ಲ, ಭಗವಂತನಿಗಿಂತಲೂ ಕೂಡ ಉತ್ತಮರು ಯಾರಿಲ್ಲ.
ಹರೇನಮ್ಮ ಆಚಾರ್ಯ ಕೇಳಿಸಿಲ್ಲ ಸ್ವಲ್ಪ. ಹರೇ ಕೇಳಿಸ್ತಾ ನಮಃ. ಇದೆಯಲ್ಲ? ಇಲ್ಲ, ಸ್ವಲ್ಪ ಸ್ವಲ್ಪ ಏನೋ ಈಗ ಒಂಚೂರು ಕೇಳಿಸ್ತಾ ಪ್ರಾಬ್ಲಮ್ ಇದೆ. ಆಗ್ಬಿಡ್ತದೆ ಆಗ. ಹೌದು. ಇವಾಗ ಕೇಳಿಸ್ತಾ ಇದೆ ಆಚಾರ್ಯ. ಮ್ಯೂಟ್ ಆಗೋಗಿತ್ತು. ಸರಿ ಸರಿ. ಹಿಂದೆ ಹೇಳಿದ್ದು ಭಗವಂತನಿಗೆ ಸರ್ವೋತ್ತಮತ್ವ, ಸರ್ವೇಶ್ವರತ್ವ ಮತ್ತು ಸರ್ವಜ್ಞತ್ವ ಮೊದಲಾದಂತಹ ವಿಷಯ ಮತ್ತು ಭಗವಂತನಿಗಿಂತಲೂ ಅಧಿಕರು ಯಾರಿಲ್ಲ, ಉತ್ತಮರು ಯಾರಿಲ್ಲ ಎಂಬುವಂತಹ ವಿಚಾರವನ್ನ ಕೆಲವು ಶ್ಲೋಕಗಳಿಂದ ಹೇಳಿದ್ದು, ಮತ್ತು ಲಕ್ಷ್ಮೀ ದೇವಿಯನ್ನ ಆರಂಭ ಮಾಡಿಕೊಂಡು ಎಲ್ಲ ಜೀವರಾಶಿಗಳು ಕೂಡ ಭಗವಂತನ ಅಧೀನ ಎಂಬುವಂತಹ ಇಷ್ಟು ವಿಷಯಗಳನ್ನ ಉತ್ಪಾದನೆಯನ್ನು ಮಾಡಿದ್ದು ಶ್ರೀಮದಾಚಾರ್ಯರು. ಈ ಎಲ್ಲ ವಿಷಯಗಳನ್ನು ಕೂಡ ಈ 20ನೇ ಶ್ಲೋಕ ಮತ್ತು 21ನೇ ಶ್ಲೋಕದಲ್ಲಿ ಉಪಸಂಹಾರವನ್ನ ಮಾಡಿದ್ರು. ಇದೇ ವಿಚಾರವನ್ನೇ ಸಂಕ್ಷಿಪ್ತವಾಗಿ 2 ಶ್ಲೋಕಗಳಿಂದ ಹೇಳಿ ಭಗವಂತನಿಗೆ ಸರ್ವೋತ್ತಮತ್ವ ಇದೆ, ಸರ್ವೇಶ್ವರತ್ವ, ಸರ್ವಜ್ಞತ್ವ, ಭಗವಂತ ಎಲ್ಲರಿಗಿಂತಲೂ ಉತ್ತಮ, ಎಲ್ಲರೂ ಭಗವಂತನ ಅಧೀನರು ಎಂಬುವಂತಹ ವಿಷಯವನ್ನ ಈ 2 ಶ್ಲೋಕಗಳಿಂದ ತಿಳಿಸಿಕೊಟ್ಟದ್ದು. ಹಿಂದಿನ ಶ್ಲೋಕದಲ್ಲಿ ಸಾಮ್ಯಂನ ಚಾಸ್ಯ ಪರಮೇಣ ಚ ಕೇನ ಸಾಪ್ಯಂ ಮುಕ್ತೇನ ಚ ಕ್ವಚಿದತಸ್ತ್ವಭಿಧಾಕುತೋಸ್ಯ. ಈ 21ನೇ ಶ್ಲೋಕದಲ್ಲಿ ಭಗವಂತನಿಗೆ ಸಮಾನರೇ ಯಾರಿಲ್ಲ. ಮೋಕ್ಷವನ್ನು ಹೊಂದಿಯಾದ ಮೇಲೆ ಮೋಕ್ಷವನ್ನು ಹೊಂದಿದಂತಹ ವ್ಯಕ್ತಿಗಳು ಭಗವಂತನ ಸಾಮ್ಯವನ್ನ ಎಂದಿಗೂ ಹೊಂದೋದಿಲ್ಲ, ಬ್ರಹ್ಮದೇವರು ಹೊಂದೋದಿಲ್ಲ ಅಂತ ಹೇಳಿದ ಮೇಲೆ ಅಧಿಕರಾಗಿರ್ಲಿಕ್ಕೆ ಹೇಗೆ ಸಾಧ್ಯ, ಅಥವಾ ಭಗವಂತನಿಂದ ಅಭಿನ್ನರಾಗಿರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಾರಲ್ಲ. ಭಗವಂತನ ಸಾಮ್ಯ ಅಂದ್ರೆ ಭಗವಂತನಿಗೆ ಸಮಾನರೇ ಆಗೋದಿಲ್ಲ ಅಂತ ಅನೇಕ ಪ್ರಮಾಣಗಳು ಹೇಳ್ತಾ ಇರುವಾಗ, ಭಗವಂತನಿಗೆ ಸಮಾನನೇ ಆಗದೇ ಇದ್ದಾಗ ಭಗವಂತನೇ ಆಗೋದು ಹೇಗೆ? ಆ ಭಗವಂತನ ಸಮಾನತೆಯನ್ನು ಹೊಂದೋಲಿಕ್ಕೆ ಯೋಗ್ಯತೆ ಇಲ್ಲದೆ ಇದ್ದಂತಹ ವ್ಯಕ್ತಿಗಳಿಗೆ, ಯಾರಿಗೂ ಆ ಭಗವಂತನ ಸಾಮ್ಯವನ್ನ ಹೊಂದಲಿಕ್ಕೆ ಆಗದೇ ಇರುವಾಗ ಭಗವಂತನಿಂದ ಐಕ್ಯವನ್ನ ಹೇಗೆ ತಾನೇ ಹೊಂದಲಿಕ್ಕೆ ಆಗ್ತದೆ? ಅದಕ್ಕಾಗಿ ಭಗವಂತನಿಂದ ಐಕ್ಯವನ್ನ ಯಾವ ಜೀವರಾಶಿಗಳಿಗೂ ಕೂಡ ತಿಳಿಯುವಂತೆ ಇಲ್ಲ, ಯಾವ ಜೀವರಾಶಿಗಳಿಗೂ ಐಕ್ಯ ಇಲ್ಲ. ಭಗವಂತ ಉತ್ತಮ, ಭಗವಂತ ಎಲ್ಲರಿಗಿಂತಲೂ ಭಗವಂತ ಉತ್ತಮನಾದಂತಹ ವ್ಯಕ್ತಿ, ಎಲ್ಲ ಜೀವರಾಶಿಗಳು ಕೂಡ ಭಗವಂತನಿಗಿಂತಲೂ ಕೂಡ ನ್ಯೂನರು, ಎಲ್ಲರೂ ಕೂಡ ಭಗವಂತನ ಅಧೀನರು ಎಂಬುವಂತಹ ವಿಷಯವನ್ನ ಹೇಳಿ 21ನೇ ಶ್ಲೋಕದಿಂದ ಮುಗಿಸಿದ್ದು. ಮುಂದಿನ ಶ್ಲೋಕದಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಟಿಪ್ಪಣಿಕಾರರು ಅವತಾರಿಕೆಯನ್ನು ಕೊಡ್ತಾರೆ ನೋಡಿ. ಏವಂ ಸದಾಗಮಾರ್ಥಂ ಅಭಿಧಾಯ. ಇಲ್ಲಿಯವರೆಗೆ ಏನ್ ಹೇಳಿದ್ರು ಅಂದ್ರೆ ಸದಾಗಮಾರ್ಥ, ಸದಾಗಮಗಳು, ಒಳ್ಳೆಯ ಆಗಮಗಳು, ಏನು ವೇದಗಳಿವೆಯೋ, ಒಳ್ಳೆಯ ವೇದಗಳು ಕೆಟ್ಟ ವೇದಗಳು ಅಂತ ಅರ್ಥ ಅಲ್ಲ. ವೇದಗಳು ಒಳ್ಳೆಯದ್ದೇ. ಆ ಒಳ್ಳೆಯ ರೀತಿಯಾಗಿ ಅರ್ಥವನ್ನ ಮಾಡಿದರೆ ಅದು ಒಳ್ಳೆಯದಾಗ್ತದೆ. ಇಲ್ಲದೆ ಹೋದರೆ ಅನೇಕ ವ್ಯಾಖ್ಯಾನಕಾರರು, ಭಾಷ್ಯಕಾರರು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಶ್ರೀಮದಾಚಾರ್ಯರು ಮಾತ್ರ ಆ ವೇದಗಳಿಗೆ ಒಳ್ಳೆಯ ಭಾಷ್ಯವನ್ನ ರಚನೆ ಮಾಡಿ ಎಲ್ಲ ಜಗತ್ತಿಗೂ ಕೂಡ ಉಪಕಾರವನ್ನ ಮಾಡಿದಂತಹ ಮಹಾನುಭಾವರು. ಆ ಸದಾಗಮಗಳು ಅಂದ್ರೆ ಎಲ್ಲ ಆಗಮಗಳ ಸತ್ತಾಗಿ ಒಳ್ಳೆಯದಾಗಿವೆ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವುದಕ್ಕಾಗಿ ಆಗಮಗಳು ಇರೋದು. ಹೀಗಾಗಿ ಏವಂ ಸದಾಗಮಾರ್ಥಂ ಅಭಿಧಾಯ, ಇಲ್ಲಿಯವರೆಗೆ 21ನೇ ಶ್ಲೋಕದವರೆಗೂ ಕೂಡ ಸದಾಗಮಗಳ ಅರ್ಥ ಏನು, ಎಲ್ಲ ವೇದಗಳ ಅರ್ಥ ಏನು, ಎಲ್ಲ ವೇದಗಳು ಏನನ್ನ ಹೇಳಲಿಕ್ಕೆ ಹೊರಟಿವೆ ಎಂಬುವಂತಹ ವಿಷಯವನ್ನ ಗುಣಗಳನ್ನ ಕೊಂಡಾಡ್ತಾ ಇವೆ, ಅವುಗಳನ್ನ ಹೊಗಳ್ತಾ ಇವೆ, ಹೇಳ್ತಾ ಇವೆ, ಭಗವಂತನನ್ನೇ ಪ್ರತಿಪಾದನೆ ಮಾಡ್ತಾ ಇವೆ ಅಂತ ಅರ್ಥ. ಒಂದೇ ಶಬ್ದದಲ್ಲಿ, ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ ಎಲ್ಲ ವೇದಗಳು ಕೂಡ ಮುಖ್ಯವಾಗಿ ಭಗವಂತನನ್ನ ಹೇಳಲಿಕ್ಕೆ ಹೊರಟದ್ದು. ಕೆಲವು ಸೂಕ್ತಗಳು, ಕೆಲವು ಮಂತ್ರಗಳು, ಇಲ್ಲಿ ಬೇರೆ ಬೇರೆ ದೇವತೆಗಳು, ಲಕ್ಷ್ಮೀ ದೇವಿಯನ್ನ ಹೇಳಿಕೊಡುವಂತಹ ಮಂತ್ರಗಳು ಇವೆ. ಶ್ರೀ ಸೂಕ್ತವನ್ನು ತೆಗೆದುಕೊಂಡ್ರೆ ಲಕ್ಷ್ಮೀ ದೇವಿಯನ್ನು ತಿಳಿಸಿಕೊಡುತ್ತದೆ.
ಬಳಿತ ಸೂಕ್ತವನ್ನು ತೆಗೆದುಕೊಂಡ್ರೆ ವಾಯುದೇವರನ್ನು ತಿಳಿಸಿಕೊಡ್ತದೆ. ಹೀಗೆ ವೇದಗಳ ಅನೇಕ ಮಂತ್ರಗಳಿವೆ, ಅನಂತ ಮಂತ್ರಗಳಿವೆ. ಆ ಎಲ್ಲ ಮಂತ್ರಗಳಿಂದಲೂ ಕೂಡ ಕೆಲವು ಕೆಲವು ದೇವತೆಗಳನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊಂಟದ್ದು. ಅಂದ್ರೆ ಎಲ್ಲವೂ ವೇದಗಳಿಗೆ ವಿಷಯರೇ ಆದರೂ ಮತ್ತು ಭಗವಂತ ಹೇಗೆ ವಿಷಯ ಅಂತಂದ್ರೆ ಮುಖ್ಯವಾಗಿ ಅಂತ ಹೇಳಿದ್ದಕ್ಕೆ ಎಲ್ಲ ಸದಾಗಮಗಳ ಮುಖ್ಯವಾಗಿ ಪ್ರತಿಪಾದ್ಯನಾದಂತಹ ವ್ಯಕ್ತಿ ಅಂದ್ರೆ ಅದು ಭಗವಂತ. ಶ್ರೀ ಸೂಕ್ತದಿಂದ ನಿಮಿಷ ಆಯ್ತು. ಲಕ್ಷ್ಮೀದೇವಿ ಮುರಳೀಧರ್ ಅವರು ರೀತಿಯ ಪ್ರತಿಭಾ ಭಗವಂತ- ಅವರು ಮ್ಯೂಟ್ ಮಾಡ್ಕೊಳ್ಳಿ. ಮುರಳೀಧರ್ ಪ್ರತಿಭಾ ಅವರು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಅದೇ ರೀತಿಯಾಗಿ ಭಗವಂತನೂ ಕೂಡ ಶ್ರೀ ಸೂಕ್ತದಿಂದ ಪ್ರತಿಪಾದ್ಯನೆ, ಮುಖ್ಯವಾಗಿ ಭಗವಂತನೇ ಪ್ರತಿಪಾದ್ಯ, ತದನಂತರದ ಲಕ್ಷ್ಮೀದೇವಿ. ಅದೇ ರೀತಿಯಾಗಿ ಬಳಿತ ಸೂಕ್ತವನ್ನು ತೆಗೆದುಕೊಂಡ್ರೆ ಆ ವಾಯುದೇವರನ್ನು ಹೇಳಿಕೊಡುವಂತಹ ಸೂಕ್ತಗಳು ಪ್ರತಿಪಾದ್ಯರಾದ ವಾಯುದೇವರು, ಮುಖ್ಯವಾಗಿ ಅದಕ್ಕಿಂತಲೂ ಮುಖ್ಯವಾಗಿ ಭಗವಂತ ಪ್ರತಿಪಾದ್ಯನಾದವನು. ಆದ್ರೆ ವ್ಯತ್ಯಾಸ ಏನು ಅಂದ್ರೆ ಯಾವುದು ಕೇವಲ ಭಗವಂತನನ್ನೇ ಪುರುಷ ಸೂಕ್ತ ಇದೆ, ಭಗವಂತನನ್ನ ಹೇಳಿಕೊಡುವಂತಹ ಸೂಕ್ತ, ಇದು ಮತ್ತೊಬ್ಬರನ್ನ ಯಾರನ್ನೂ ಹೇಳಿಕೊಡೋದಿಲ್ಲ. ನೋಡಿ, ಭಗವಂತನನ್ನ ಹೇಳಿಕೊಡುವಂತಹ ವೇದ ಮಂತ್ರಗಳು ಮತ್ತೊಬ್ಬರನ್ನ ಹೇಳಿಕೊಡೋದಿಲ್ಲ. ಆದ್ರೆ ಇನ್ನೊಬ್ಬರನ್ನ ಹೇಳಿಕೊಡುವಂತಹ ಮಂತ್ರಗಳು ಭಗವಂತನನ್ನು ತಿಳಿಸಿಕೊಡುತ್ತವೆ. ಅಂದ್ರೆ ಎಲ್ಲಾ ವೇದಗಳು ಕೂಡ ಭಗವಂತನನ್ನು ತಿಳಿಸಿಕೊಡ್ಲಿಕ್ಕೆ ಹೊಂಟದ್ದು. ಅದನ್ನ ಹೇಳಿದ್ದು ಏವಂ ಸದಾಗಮಾರ್ಥಂ ಅಭಿದಾಯ. ಇಲ್ಲಿಯವರೆಗೆ ಸದಾಗಮಗಳ ಅರ್ಥವನ್ನು ಭಗವಂತನ ಬಗ್ಗೆ ತಿಳಿಸಿಕೊಟ್ಟದ್ದು. ಈಗ ಕೇಳ್ತಾ ಇದ್ದದ್ದು ಏನು ಅಂದ್ರೆ ಸದಾಗಮ ಪ್ರತಿಪಾದ್ಯತ್ವ ಕುತಃ, ಭಗವಂತನೇ ಯಾಕೆ ಎಲ್ಲ ಆಗಮಗಳಿಂದ ಪ್ರತಿಪಾದ್ಯನಾಗಬೇಕ್ರಿ? ಭಗವಂತನ ಎಲ್ಲಾ ವೇದಗಳಿಂದ ಪ್ರತಿಪಾದ್ಯ ಅಂತ ಹೇಳ್ತಾ ಇದ್ದೀರಾ, ಅದಕ್ಕಾಗಿ ಅದ್ ಯಾಕೆ? ಕುತಃ ಅಸ್ಯ ಸದಾಗಮ ಪ್ರತಿಪಾದ್ಯತ್ವ ಕುತಃ, ಭಗವಂತನಿಗೆ ಸದಾಗಮ ಪ್ರತಿಪಾದ್ಯತ್ವ ಯಾಕೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದದ್ದು ತದ್ಗತಾನಿ ವಾಕ್ಯಾನಿ ಉದಾಹೃತ್ಯ ಸಾಧಯಿತುಂ ಪ್ರತಿಜಾನೀತೆ. ವೇದಗಳಿಂದ ಎಲ್ಲವೂ ಭಗವಂತನನ್ನೇ ತಿಳಿಸಿಕೊಡ್ತಾ ವೇದಗಳು ಅಂತಲಿಕ್ಕೆ ಪುರಾಣಗಳ ವಾಕ್ಯಗಳನ್ನು ತಿಳಿಸಿಕೊಡ್ತಾರೆ. ಅದು ಹೇಗೆ ಅಂತ ಕೇಳಿದ್ದು. ಎಲ್ಲ ವೇದಗಳು ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತಾವೆ ಅನ್ನೋದು ಏಕೆ? ಬೇರೆಯವ್ರನ್ನ ಪ್ರತಿಪಾದನೆ ಮಾಡ್ತಾ ಇವೆ ಅಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದು. ಅದಕ್ಕೆ ಉತ್ತರವನ್ನು ಕೊಡ್ತಾ ಇತ್ತು. ಗತಾನಿ ವಾಕ್ಯಾನಿ ಉದಾಹೃತ್ಯ ಸಾಧಯಿತುಂ ಪ್ರತಿಜಾನೀತೆ. ಅನೇಕ ಪುರಾಣಗಳಲ್ಲಿ ಹೇಳಿದಂತಹ ಭಗವಂತ ಪ್ರತಿಪಾದ್ಯ, ಎಲ್ಲ ವೇದಗಳಿಂದಲೂ ಭಗವಂತ ಪ್ರತಿಪಾದ್ಯ ಎಂಬುವಂತಹ ವಿಚಾರವನ್ನ ತಿಳಿಸಿಕೊಡುವುದಕ್ಕಾಗಿ ಇನ್ನು ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇಲ್ಲ. ಎಲ್ಲ ವೇದಗಳಿಂದಲೂ ಕೂಡ ಭಗವಂತನೇ ಪ್ರತಿಪಾದ್ಯ, ಎಲ್ಲ ವೇದಗಳು ಪುರಾಣಗಳು ಕೂಡ ಭಗವಂತನನ್ನೇ ಮುಖ್ಯವಾಗಿ ತಿಳಿಸಿಕೊಡ್ಲಿಕ್ಕೆ ಹೊಂಟದ್ದು ಎಂಬುವಂತಹದ್ದನ್ನ ಮುಂದೆ ಹೇಳ್ತಾರೆ. ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಆ ಹೇಳುವಂತಹ ವಿಚಾರವನ್ನ ಇಲ್ಲಿ ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾರೆ. ಅದನ್ನು ಹೇಳ್ತೇನೆ ಅಂತ ಶ್ರೀಮದಾಚಾರ್ಯರು ಇಲ್ಲಿ ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದದ್ದು. ಅಂದ್ರೆ ಯಾವ್ಯಾವ ಪುರಾಣಗಳು, ಯಾವ ರೀತಿಯಾದ ಪುರಾಣಗಳಲ್ಲಿ ಭಗವಂತನನ್ನ ಹೇಗೆ ತಿಳಿಸಿಕೊಟ್ಟಿದ್ದಾವೆ ಪ್ರಮಾಣಗಳು ಎಂಬುದನ್ನ ಹೇಳಿ ಇಲ್ಲಿ ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದದ್ದು. 22ನೇ ಶ್ಲೋಕದಿಂದ ಅರ್ಥೋಯಮಿತಿ ಅರ್ಥೋಯಮೇವ ನಿಖಿಲೈರಪಿ ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈಃ ರಾಮಾಯಣೈಃ ಸಹಿತ ಭಾರತ ಪಂಚರಾತ್ರೈಃ ರಾಮಾಯಣೈಃ ಸಹಿತ ಭಾರತ ಪಂಚರಾತ್ರೈಃ ಅನ್ಯೈಶ್ಚ ಶಾಸ್ತ್ರವಚನೈಃ ಸಹ ತತ್ವಸೂತ್ರೈಃ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ರಾಮಾಯಣೈಃ ಸಹಿತ ಭಾರತ ಪಂಚರಾತ್ರೈಃ
ಅನ್ಯೈಶ್ಚ ಶಾಸ್ತ್ರವಚನೈಃ ಸಹ ತತ್ವಸೂತ್ರೈರ್ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ ಎಂಬುದಾಗಿ 22ನೇ ಶ್ಲೋಕ. ಪದಚ್ಛೇದ. ಅರ್ಥಃ ಅಯಂ ಏವ ನಿಖಿಲೈಃ ಅಪಿ ವೇದವಾಕ್ಯೈಃ ರಾಮಾಯಣೈಃ ಸಹಿತ ಭಾರತ ಪಂಚರಾತ್ರೈಃ. ಒಂದೇ ಶಬ್ದ ಇದು, ಸಹಿತ ಭಾರತ ಪಂಚರಾತ್ರೈಃ. 3 ಶಬ್ದಗಳೇ, 4 ಶಬ್ದಗಳಿವೆ, ಆದರೆ ಸೇರಿ ಸಮಾಸವಾಗಿ ಒಂದೇ ಶಬ್ದ ಆಗಿದ್ದು. ಸಹಿತ ಭಾರತ ಪಂಚರಾತ್ರೈಃ ಅನ್ಯೈಃ ಚ ಶಾಸ್ತ್ರವಚನೈಃ ಸಹ ತತ್ವಸೂತ್ರೈಃ ನಿರ್ಣೀಯತೆ ಸಹೃದಯಂ ಹರಿಣ ಸದಾ ಏವ ಎಂಬುದಾಗಿ ಪದವಿಭಾಗ. ನೋಡಿ ಏನ್ ತಿಳಿಸಿಕೊಡ್ತಾ ಇದ್ದದ್ದು ಅಂದ್ರೆ, ಅಯಂ ಅರ್ಥ ನಿರ್ದೋಷ ಪೂರ್ಣ ಗುಣ ವಿಗ್ರಹತ್ವಾದಿ ರೂಪಃ. ಶ್ಲೋಕದಲ್ಲಿ ಅರ್ಥೋಯಮೇವ ಅಂತಿದೆ. ಅಯಂ ಅರ್ಥ, ಈ ಅರ್ಥವು ಅಂತ. ಏನ್ ಅರ್ಥವು ಅಂದ್ರೆ, ಅಯಂ ಅರ್ಥ ಹಿಂದೆ ಹೇಳಿದಂತಹ ಅರ್ಥ ವಿಷಯ ಯಾವುದು ಅಂದ್ರೆ, ನಿರ್ದೋಷ ಪೂರ್ಣ ಗುಣ ವಿಗ್ರಹತ್ವಾದಿ ರೂಪಃ. ಭಗವಂತನಿಗೆ ಏನೋ ಒಂದು ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಭಗವಂತ ಹಿಂಗಿದ್ದಾನ್ರಿ, ಭಗವಂತ ನಿರ್ದೋಷವಾದಂತಹ ಪೂರ್ಣವಾದಂತಹ ಗುಣಗಳುಳ್ಳವ ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಟ್ರು. ನಾರಾಯಣ ಪರಿಪೂರ್ಣ ಗುಣಾರ್ಣವಾಯ ಅಂತ ಹೇಳಿದ್ರು. ನಿರ್ದೋಷ ಪೂರ್ಣ ಗುಣ ವಿಗ್ರಹ, ಈ ಅನೇಕ ಗುಣಗಳನ್ನ ತಿಳಿಸಿಕೊಟ್ಟದ್ದು. ಭಗವಂತ ಅಧೀನ, ಭಗವಂತನ ಎಲ್ಲರೂ ಭಗವಂತನ ಅಧೀನರು, ಭಗವಂತ ಸರ್ವೋತ್ತಮ, ಈಗಾಗ ಹೇಳಿದಂತೆ ಎಲ್ಲ ವಿಷಯಗಳನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರಲ್ಲ. ಈ ತಿಳಿಸಿಕೊಟ್ಟಂತಹ ಎಲ್ಲ ಸದಾಗಮಗಳ ಅರ್ಥ ಇದೆ. ಈ ತಿಳಿಸಿಕೊಟ್ಟಂತಹ ಅರ್ಥ ಏನಿದೆಯಲ್ಲ, ಇದು ಶ್ರೀಮದಾಚಾರ್ಯರು ತಮ್ಮ ತಲೆಗೆ ಬಂದದ್ದು, ತಾವು ಹೇಳಿದ್ದಾರೆ ಅಂತ ಹೇಳೋದಿಲ್ಲ. ಅಂದ್ರೆ ನಮಗೆ ಶ್ರೀಮದಾಚಾರ್ಯರು ಪರಮ ಉತ್ತಮರು, ಅವರ ಮಾತುಗಳನ್ನ ನಾವು ಶಿರಸಾಧಾರಣೆ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಆದರೆ ಶ್ರೀಮದಾಚಾರ್ಯರು ಮಾತ್ರ ಕೇವಲ ತಮ್ಮ ಮಾತುಗಳಿಂದ ಭಗವಂತನ ಒಂದು ಸದಾಗಮ ಪ್ರತಿಪಾದ್ಯತ್ವವನ್ನ ಪ್ರತಿಪಾದನೆ ಮಾಡೋದಿಲ್ಲ. ಮಹಾನುಭಾವರು ಅನೇಕ ಪ್ರಮಾಣಗಳು ಇವೆ. ನಾ ಹೇಳೋದಷ್ಟೇ ಅಲ್ಲ, ಅನೇಕ ಪುರಾಣಗಳು, ಇತಿಹಾಸಗಳು, ವೇದಗಳಲ್ಲಿಯೇನೆ ಈ ರೀತಿಯಾಗಿ ಭಗವಂತನ ಗುಣಗಳನ್ನ ಹೇಳಿದ್ದಾರೆ. ಅದಕ್ಕಾಗಿ ಈ ರೀತಿಯಾಗಿ ಹೇಳಿದ್ದು ಎಂಬುವಂತಹದ್ದನ್ನ ಪ್ರಮಾಣ ಪುರಸ್ಸರವಾಗಿ ಕೊಟ್ಟು ತಿಳಿಸ್ತಾ ಇದ್ದದ್ದು. ಇಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದದ್ದು. ನೋಡಿ, ಅಯಂ ಅರ್ಥ ಅಂದ್ರೆ ನಿರ್ದೋಷ ಪೂರ್ಣ ಗುಣ ವಿಗ್ರಹತ್ವಾದಿ ರೂಪ. ಹಿಂದೆ ಹೇಳಿದ್ರಲ್ಲ, ಇದೇ ಮೊದಲಾದಂತಹ ಒಂದು ಗುಣಗಳ ಸ್ವರೂಪನೇ ಭಗವಂತ. ಈ ವಿಷಯ ಏನಿದೆಯಲ್ಲ, ಈ ವಿಚಾರವನ್ನ ಎಲ್ಲೆಲ್ಲಿ ಹೇಳಿದ್ದಾರೆ ಅಂದ್ರೆ, ಭಾರತ ಪಂಚರಾತ್ರಾಭ್ಯಾಂ ಸಹಿತೈಹಿ ನಿಖಿಲೈಹಿ ವೇದವಾಕ್ಯೈಹಿ ನಿಖಿಲೈಹಿ ರಾಮಾಯಣೈಹಿ ರಾಮಾಯಣಗತ ವಾಕ್ಯೈಹಿ. ನೋಡಿ, ಅಯಂ ಅರ್ಥ ನಿಖಿಲೈಹಿ ವೇದವಾಕ್ಯೈಹಿ ನಿರ್ದೋಷ ಪೂರ್ಣ ಗುಣ ವಿಗ್ರಹತ್ವಾಯ ರೂಪ. ಭಗವಂತನ ಶರೀರ ಹೇಗಿದೆ? ಭಗವಂತನ ಶರೀರ ಹೇಗಿದೆ ಅಂದ್ರೆ ನಿರ್ದೋಷ ಪೂರ್ಣ ಗುಣ ವಿಗ್ರಹ. ನಿರ್ದೋಷವಾದಂತಹ ಭಗವಂತನ ಶರೀರದಲ್ಲಿ ಯಾವುದೇ ದೋಷ ಇಲ್ಲ, ಪೂರ್ಣವಾದಂತಹ ಗುಣಗಳು. ಆ ಗುಣಗಳು ಅಂದ್ರೆ ಬೇರೆ ಯಾವುದೂ ಅಲ್ಲ, ಆ ಭಗವಂತ ಬೇರೆ, ಗುಣಗಳು ಅಂತ ಬೇರೆ ಅಂತಲ್ಲ, ಆ ಪೂರ್ಣವಾದಂತಹ ಸದ್ಗುಣಗಳೇ ಭಗವಂತನ ಶರೀರ. ಇದೇ ಒಂದು ವಿಷಯ. ಈಗ ಎಲ್ಲ ವಿಷಯಗಳನ್ನು ಕೂಡ ಪ್ರಮಾಣ ಪುರಸ್ಸರವಾಗಿ ತಿಳಿಸ್ತಾ ಇದ್ದದ್ದು. ಅಂದ್ರೆ ಮೊದಲು ಹೇಳ್ತಾರೆ, ನಿಖಿಲೈಹಿ ವೇದವಾಕ್ಯೈಹಿ, ಎಲ್ಲ ವೇದವಾಕ್ಯಗಳಿಂದಲೂ ಕೂಡ ಇದನ್ನೇ ನಿರ್ಣಯ ಮಾಡ್ತಾ ಇದ್ದದ್ದು. ಎಲ್ಲ ವೇದವಾಕ್ಯಗಳಿಂದ, ಎಲ್ಲ ವೇದವಾಕ್ಯಗಳಿಗೂ ಕೂಡ ಇದೇ ತಾತ್ಪರ್ಯ ಇದ್ದದ್ದು. ಭಗವಂತ ಈ ರೀತಿಯಾಗಿ ನಿರ್ದೋಷ ಪೂರ್ಣ ಗುಣ ವಿಗ್ರಹತ್ವಾದಿ ರೂಪ, ಭಗವಂತ ಸರ್ವೋತ್ತಮ, ಭಗವಂತನ ಅಧೀನರೆಲ್ಲರೂ, ಹೀಗೆ ಅನೇಕ ವಿಷಯಗಳನ್ನು ಕೂಡ ಎಲ್ಲ ವೇದವಾಕ್ಯಗಳು ಕೂಡ ನಿಖಿಲೈಹಿ ವೇದವಾಕ್ಯೈಹಿ. ಅಷ್ಟೇ ಅಲ್ಲ, ಅದು ಹೇಗೆ ಅಂದ್ರೆ ಸಹಿತ ಭಾರತ ಪಂಚರಾತ್ರೈಹಿ ನಿಖಿಲೈಹಿ ಅಂತ ಇಟ್ಕೊಳ್ಬೇಕು. ಇನ್ನ
ಭಾರತ ಅಂದ್ರೆ ಮಹಾಭಾರತ ಅಂತ ಅರ್ಥ. ಮಹಾಭಾರತದಲ್ಲಿಯೂ ಕೂಡ ಈ ವಿಷಯಗಳನ್ನ ಭಗವಂತನನ್ನ ಈಗನೇ ನಾವು ಮತ್ತೆ ಕೇಳಿಸ್ತಾ ಇಲ್ಲ. ರಾಮಾಯಣ ಸಂಪೂರ್ಣವಾದ ನಿಖಿಲವಾದಂತಹ ರಾಮಾಯಣಗಳಿಂದ ಈ ಭಗವಂತನ ವಿಷಯಗಳನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದದ್ದು. ಗೊತ್ತಾಯ್ತಲ್ಲ? ನಿಖಿಲೈಹಿ ವೇದವಾಕ್ಯೈಹಿ ಹೇಗೆ ಸಹಿತ ಭಾರತ ಪಂಚರಾತ್ರೈಹಿ, ಮಹಾಭಾರತ ಪಂಚರಾತ್ರಗಳಿಂದ ಸಹಿತವಾದಂತಹ ಇಡೀ ವೇದವಾಕ್ಯಗಳಿಂದ ಈ ವಿಷಯಗಳನ್ನ ಪ್ರತಿಪಾದನೆ ಮಾಡ್ತಾ ಇದ್ದದ್ದು. ಮತ್ತು ನಿಖಿಲೈಹಿ ರಾಮಾಯಣೈಹಿ, ರಾಮಾಯಣದ ವಾಕ್ಯಗಳಿಂದಲೂ ಕೂಡ ಈ ಭಗವಂತನ ವಿಷಯಗಳನ್ನ ಮುಂದೆ ಪ್ರತಿಜ್ಞೆಯನ್ನು ಮಾಡಿ ಮುಂದೆ ಅದನ್ನ ಶ್ರೀಮದಾಚಾರ್ಯರು ಪ್ರತಿಪಾದನೆಯನ್ನ ಮಾಡೋರಿದ್ದಾರೆ. ಇಲ್ಲಿ ನಿಖಿಲೈಹಿ ರಾಮಾಯಣೈಹಿ ಅಂತ ಹೇಳಿದ್ದು. ನಿಖಿಲೈಹಿ ವೇದವಾಕ್ಯ ಅಂತ ಹೇಳಿದ್ರೆ ಕೂಡ್ತದೆ. ಯಾಕೆಂದ್ರೆ ವೇದವಾಕ್ಯಗಳು ಬಹಳ, ವೇದವಾಕ್ಯಗಳು ಅನಂತ ಇವೆ. ಅನಂತ ಇದ್ದುದಕ್ಕೆ ಬಹುವಚನ ಕೂಡುತ್ತದೆ. ವೇದವಾಕ್ಯೈಹಿ ಅಂತ ಹೇಳಿ, ವೇದವಾಕ್ಯಗಳಿಂದ ಬಹುವಚನ. ಅದು ಏಕವಚನ ಅಂದ್ರೆ ವೇದವಾಕ್ಯೇನ ಅಂತ ಆಗ್ತದೆ. ವೇದವಾಕ್ಯೈಹಿ ಅಂತ ಅನ್ಲಿಕ್ಕೆ ಇದು ಯೋಗ್ಯ. ಯಾಕೆ ವೇದವಾಕ್ಯಗಳು ಬಹಳ ಇವೆ, ಅದಕ್ಕಾಗಿ ಬಹುವಚನವನ್ನ ಪ್ರಯೋಗ ಮಾಡಿದ್ದು ಸರಿ. ಆದ್ರೆ ರಾಮಾಯಣೈಹಿ ಅಂತ ಪ್ರಯೋಗ ಮಾಡಿದ್ದಾರೆ ಶ್ರೀಮದಾಚಾರ್ಯರಲ್ಲಿ. ರಾಮಾಯಣಗಳಿಂದ ಹೇಳಿ. ರಾಮಾಯಣ ಯಾವುದಿದೆ? ರಾಮಾಯಣ ಒಂದೇ ಇದ್ದದ್ದು. ಶ್ರೀಮದಾಚಾರ್ಯರಿಗಿರುವಂತಹ ರಾಮಾಯಣವೇ ವಾಲ್ಮೀಕಿ ರಾಮಾಯಣಿಗೆ ಬಂದದ್ದು. ಅದೇ ಮೂಲ ರಾಮಾಯಣ ಅಂತ ವೇದವ್ಯಾಸ ದೇವ ರಚನೆ ಮಾಡಿದಂತಹ ರಾಮಾಯಣ. ಆ ಮೂಲ ರಾಮಾಯಣ ಒಂದೇ ಇದ್ದದ್ದು. ರಾಮಾಯಣೀನ ಅಂತ ಅನ್ನಬೇಕಾಗಿತ್ತು. ರಾಮಾಯಣದಿಂದಲೂ ಕೂಡ ಇದೇ ವಿಷಯಗಳನ್ನ ಪ್ರತಿಪಾದನೆ ಮಾಡ್ತೇವೆ ಅಂತ ಪ್ರತಿಜ್ಞೆ ಮಾಡಬೇಕಾಗಿತ್ತು ಇಲ್ಲಿ ಶ್ರೀಮದಾಚಾರ್ಯರು. ಅದನ್ನ ಬಿಟ್ಟು ರಾಮಾಯಣೈಹಿ ಅಂತ ಬಹುವಚನವನ್ನ ಪ್ರಯೋಗ ಮಾಡಿದ್ದು ಯಾಕೆ ಅಂದ್ರೆ, ರಾಮಾಯಣೈಹಿ ಎಂಬುದಕ್ಕೆ ರಾಮಾಯಣಗಳಿಂದ ಅಂತ ಅರ್ಥ ಅಲ್ಲ, ರಾಮಾಯಣದ ವಾಕ್ಯಗಳಿಂದ ಅಂತ ಅರ್ಥ. ಹೆಂಗೆ ವೇದ ವಾಕ್ಯಗಳಿಂದ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೋ ಹಾಗೆ ರಾಮಾಯಣೈಹಿ ಅಂತೆಂಬುದಕ್ಕೆ ವಾಕ್ಯ ಅಂತ ಇಟ್ಕೊಳ್ಬೇಕು. ಅದಕ್ಕೆ ರಾಮಾಯಣದ ವಾಕ್ಯಗಳಿಂದ ಅಂತ ಅರ್ಥ. ಪದಗಳಿಂದ ಈ ವಿಷಯಗಳನ್ನ ಪ್ರತಿಪಾದನೆ ಮಾಡ್ತೇವೆ. ಒಂದು ರೀತಿಯಿಂದ ಈ ರಾಮಾಯಣೈಹಿ ಎಂಬುದಕ್ಕೆ ವ್ಯಾಖ್ಯಾನ ಮಾಡಿದ್ದು. ಇನ್ನೊಂದು ರೀತಿಯಿಂದ ಮಾಡ್ತಾರೆ. ಪ್ರಕಾರಾಂತರೇಣ ಬಹೂನಾಂ ರಾಮಾಯಣಾನಾಂ ಸತ್ವಾತ್ ಬಹುವಚನಂ. ಬಹೂನಾಂ ರಾಮಾಯಣಾನಾಂ ಸತ್ವಾತ್ ನೋಡಿ, ಆಗಾಗ ಹೇಳಿದ್ದು ಮೂಲ ರಾಮಾಯಣ ಅಂತ ಇದ್ದದ್ದು ಒಂದು ಅಂತ ಹೇಳಿದ್ದು. ಅಂದ್ರೆ ಮೂಲ ರಾಮಾಯಣ ಇದು ವೇದವ್ಯಾಸ ದೇವ ರಚನೆ ಮಾಡಿದಂತಹದ್ದು, ಮುಖ್ಯವಾಗಿ ಪ್ರಧಾನವಾಗಿ ಇದ್ದಂತಹ ರಾಮಾಯಣ. ಅನೇಕ ಋಷಿಗಳು ಮುನಿಗಳು ನಾನಾ ರೀತಿಯಾದಂತಹ ಪೂರ್ವಜರು ಅವರು ರಾಮಾಯಣವನ್ನ ರಚನೆ ಮಾಡಿದ್ದಾರೆ. ರಚನೆ ಮಾಡಿದ್ದಕ್ಕೆ ರಾಮಾಯಣಗಳು ಬಹಳ ಇವೆ. ರಾಮಾಯಣಗಳು ಬಹಳ ಇರೋದರಿಂದಲೇನೆ ರಾಮಾಯಣೈಹಿ ಅಂತ ಪ್ರಯೋಗ ಮಾಡಿದ್ದು, ರಾಮಾಯಣಗಳಿಂದ ಅಂತ. ಒಂದು ರಾಮಾಯಣೈಹಿ ಎಂಬುದಕ್ಕೆ ಮೂಲ ರಾಮಾಯಣವನ್ನ ಇಟ್ಕೊಂಡ್ರೆ ರಾಮಾಯಣಗಳ ವಾಕ್ಯಗಳಿಂದ ಅಂತ ಬಹುವಚನ ಆಗ್ತದೆ. ಇಲ್ಲ ರಾಮಾಯಣೈಹಿ ಅಂದ್ರೆ ಗ್ರಂಥನೇ ಇಟ್ಕೊಂಡ್ಬಿಟ್ರೆ ಆಗ ಬೇರೆ ಬೇರೆ ರಾಮಾಯಣಗಳಿಂದಲೂ ಕೂಡ ಪ್ರತಿಪಾದನೆ ಮಾಡ್ತೇವೆ ಅಂತ ಅರ್ಥವನ್ನ ಇಟ್ಕೊಳ್ಬೇಕು. ಒಂದನೇದ್ದು ನಿಖಿಲವಾದಂತಹ ವೇದವಾಕ್ಯಗಳಿಂದ ಮತ್ತು ಮಹಾಭಾರತದಿಂದ, ಪಂಚರಾತ್ರಗಳಿಂದ ಮತ್ತು ರಾಮಾಯಣಗಳಿಂದ ಅಥವಾ ರಾಮಾಯಣ ವಾಕ್ಯಗಳಿಂದ. ಅಷ್ಟೇ ಅಲ್ಲ, ಅನ್ಯೈಶ್ಚ ತೊಳಗಿದೆ. ಅನ್ಯೈಶ್ಚ ಶಾಸ್ತ್ರವಚನೈಹಿ. ಅನ್ಯೈಶ್ಚ ಶಾಸ್ತ್ರವಚನೈಹಿ ಎಂಬುದಕ್ಕೆ, ಶಾಸ್ತ್ರವಚನೈಹಿ ಎಂಬುದಕ್ಕೆ ಪುರಾಣ ವಚನೈಹಿ ಅಂತ ಅರ್ಥ. ಇನ್ನು ಅನೇಕ ಪುರಾಣಗಳಿವೆ. ವೇದವ್ಯಾಸ ದೇವ ರಚನೆ ಮಾಡಿದಂತಹ ಪುರಾಣಗಳೇ
ಮಹಾಪುರಾಣಗಳು 18, ಆ ಇನ್ನು ಚಿಕ್ಕ ಪುರಾಣಗಳು ಕೂಡ 18 ಪುರಾಣಗಳನ್ನ ವೇದವ್ಯಾಸ ರಚನೆ ಮಾಡಿ ಇಟ್ಟದ್ದು. ಹೀಗೆ ಅನೇಕ ಪುರಾಣಗಳಿವೆ. ಆ ಶಾಸ್ತ್ರ ವಚನೈ ಎಂಬುದಕ್ಕೆ ಇನ್ನುಳಿದಂತಹ ಅನೇಕ ಪುರಾಣಗಳ ವಾಕ್ಯಗಳಿಂದಲೂ ಕೂಡ ಇಲ್ಲೇ ಮೊದಲಿಗೆ ಹೇಳಿದ್ರಲ್ಲ ಶ್ರೀಮದಾಚಾರ್ಯರು, ಆ ವಿಷಯವನ್ನ ಆ ವಾಕ್ಯಗಳನ್ನ ಉದಾಹರಣೆ ಮಾಡಿ ಅವುಗಳನ್ನ ಪ್ರತಿಪಾದನೆಯನ್ನ ಮಾಡುತ್ತೇವೆ ಎಂಬುದಾಗಿ ಇಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಹ ತತ್ವಸೂತ್ರಗಳು ಎಂಬುದಕ್ಕೆ ತತ್ವ ನಿರ್ಣಾಯಕ ಬ್ರಹ್ಮಸೂತ್ರಗಳು ಅಂತ ಅರ್ಥ. ತತ್ವ ಅಂದ್ರೆ ಭಗವಂತ, ಆ ತತ್ವವನ್ನ ನಿರ್ಣಯ ಮಾಡುವಂತಹ ಏನು ಬ್ರಹ್ಮಸೂತ್ರಗಳಿವೆಯೋ ಆ ಬ್ರಹ್ಮಸೂತ್ರಗಳಿಂದಲೂ ಕೂಡ, ಅಂದ್ರೆ ಬ್ರಹ್ಮಸೂತ್ರಗಳನ್ನು ಉದಾಹರಣೆ ಮಾಡಿ ಇಲ್ಲಿ ನಾವು ಹೇಳಿದಂತಹ ವಿಷಯವನ್ನ ಪ್ರತಿಪಾದನೆ ಮಾಡುತ್ತೇವೆ ಎಂಬುದಾಗಿ ಶ್ರೀಮದಾಚಾರ್ಯರು ಇಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದದ್ದು. ನೋಡಿ, ಈ ರೀತಿಯಾಗಿ ನಿಖಿಲ ವೇದವಾಕ್ಯಗಳು, ರಾಮಾಯಣ, ಮಹಾಭಾರತ, ಪಂಚರಾತ್ರ, ನುಡಿದಂತಹ ಅನೇಕ ಪುರಾಣಗಳು ಮತ್ತು ಬ್ರಹ್ಮಸೂತ್ರ, ತತ್ವಸೂತ್ರೈಹಿ ಸದೈವ ಹರಿಣಾ ಸಹೃದಯಂ ನಿರ್ಣೀಯತೆ. ಏನು ಭಗವಂತ ಭಾರೀ ಮನಪೂರ್ವಕವಾಗಿ ಅದು ಹೇಳಿದ್ದಾನೋ, ನಾ ಹೇಳಿದಂತಹ ವಿಷಯಗಳನ್ನೇ ಪ್ರತಿಪಾದನೆ ಮಾಡ್ತೇವೆ, ಹೇಳುತ್ತೇವೆ ಅಂತ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದದ್ದು. ಸಹೈವ ಅಂದ್ರೆ ಸಹೈವ ಏಕಾರ್ಥ ಪ್ರತಿಪಾದಕತ್ವೇನ ಮಿಲಿತೈಹಿ ಎಂಬುದಾಗಿ, ಸದೈವ ಎಂಬುದಕ್ಕೆ ಯಾವಾಗಲೂ ಕೂಡ, ಯಾವಾಗಲೂ ಅಂದ ಮಾತ್ರಕ್ಕೆ ಹೇಗೇಗೋ ಮಾಡೋದು ಅಂತ ಅರ್ಥ ಅಲ್ಲ. ಏಕಾರ್ಥ ಪ್ರತಿಪಾದಕತ್ವೇನ ಮಿಲಿತೈಹಿ, ಭಗವಂತನೇ ಮುಖ್ಯ ಪ್ರತಿಪಾದ್ಯ ಎಂಬುದಾಗಿ ತಿಳಿಸುವುದ ಮುಖಾಂತರವಾಗಿಯೇ ಅವುಗಳನ್ನ ಪ್ರತಿಪಾದನೆ ಮಾಡ್ತೇವೆ ಎಂಬುದಾಗಿ ಹೇಳ್ತಾ ಇದ್ದದ್ದು. ಅಂದ್ರೆ ದೇವರು ಏನು ಹೇಳಿದ್ದಾನೋ ಪುರಾಣಗಳಲ್ಲಿ, ಮಹಾಭಾರತದಲ್ಲಿ, ರಾಮಾಯಣದಲ್ಲಿ, ಅಪೌರುಷೇಯವಾದಂತಹ ವೇದವಾಕ್ಯಗಳಲ್ಲಿ ಏನು ಉಕ್ತವಾಗಿದೆಯೋ ಎಲ್ಲವನ್ನೂ ಕೂಡ ಹೇಳ್ತದೆ, ಪ್ರಮಾಣಗಳನ್ನ ಕೊಟ್ಟು ತಿಳಿಸ್ತದೆ ಅಂತ ಹೇಳ್ತಾ ಇದ್ದದ್ದು. ಇಲ್ಲಿ ಹರಿಣ ನಿರ್ಣೀಯತೆ ಅಂತ ಇದೆ. ಭಗವಂತನಿಂದ ನಿರ್ಣಯಿಸಲ್ಪಡ್ತದೆ ವೇದವಾಕ್ಯಗಳಿಂದ, ಇವುಗಳಿಂದಲೇನೆ ಭಗವಂತನಿಂದಲೇನೆ ನಿರ್ಣಯಿಸಲ್ಪಟ್ಟಿದೆ. ಅವುಗಳನ್ನು ಉದಾಹರಣೆ ಮಾಡ್ತಾರೆ ಶ್ರೀಮದಾಚಾರ್ಯರು. ಈ ಹರಿಣ ನಿರ್ಣೀಯತೆ ಅಂತ ಇಷ್ಟೇ ಹೇಳಿಬಿಟ್ರೆ, ಭಗವಂತನಿಂದ ನಿರ್ಣಯಿಸಲ್ಪಟ್ಟಿದೆ ಅಂತಂದ್ರೆ ಭಗವಂತನಿಗೆ ಅದು ಅಭಿಪ್ರೇತವಾದದ್ದೋ ಗೊತ್ತೋ ಇಲ್ಲೋ, ಭಗವಂತ ಏನೋ ಹೇಳಿದ್ದಾನೆ ಅಂತ ತಿಳಿದುಕೊಳ್ಳುವಂತೆ ಇಲ್ಲ. ಸಹೃದಯಂ ಹರಿಣ ಅಂತ ಹೇಳಿದ್ದು ಅಂದ್ರೆ ಹೃದಯ ಪೂರ್ವಕವಾಗಿ, ಮನಪೂರ್ವಕವಾಗಿ ಅಂತ ಅದಕ್ಕೆ ಬರೀತಾರೆ. ಸಹೃದಯಂ ಎಂಬುದಕ್ಕೆ ಸಾಭಿಪ್ರಾಯಂ ಅಂತ ಅರ್ಥ. ಅಂದ್ರೆ ತನಗೂ ಅಭಿಪ್ರಾಯ ಇದೆ ಭಗವಂತ ತಾನು ಏನು ಅನೇಕ ಪುರಾಣಗಳಲ್ಲಿ ಈ ಎಲ್ಲ ವಿಷಯಗಳನ್ನ, ಪುರಾಣಗಳಲ್ಲಿ ಅಥವಾ ಪಂಚರಾತ್ರ, ಮಹಾಭಾರತ, ವೇದ, ರಾಮಾಯಣಗಳಲ್ಲಿ ಏನು ಭಗವಂತ ವಿಷಯವನ್ನ ತಿಳಿಸಿದ್ದಾನೋ ಆ ಎಲ್ಲ ವಿಷಯಗಳನ್ನು ಕೂಡ ಸುಮ್ಮನೆ ತಿಳಿಸಿಲ್ಲ, ತನಗೂ ಅಭಿಪ್ರೇತವಾದದ್ದೇ, ಮನಪೂರ್ವಕವಾಗಿ ತನಗೆ ಅಭಿಪ್ರೇತವಾದಂತಹ ವಿಚಾರವನ್ನೇ ಭಗವಂತ ತಿಳಿಸಿದ್ದಾನೆ. ಅಂತಹ ವಿಷಯವನ್ನ ಭಗವಂತ ನಿರ್ಣಯ ಮಾಡಿ ಇಟ್ಟಿದ್ದಾನೆ. ಸಹೃದಯಂ ಹರಿಣ ನಿರ್ಣೀಯತೆ, ನಿರ್ಣಯಿಸಲ್ಪಟ್ಟಿದೆ. ಅದಕ್ಕಾಗಿ ಅಂತಹ ಪ್ರಮಾಣಗಳನ್ನ ಕೊಟ್ಟು ಶ್ರೀಮದಾಚಾರ್ಯರು ತಾವು ಹಿಂದೆ ಏನು ವಿಷಯಗಳನ್ನ ಹೇಳಿದ್ದಾರೋ ಅವುಗಳನ್ನ ಪ್ರತಿಜ್ಞೆಯನ್ನು ಮಾಡೋರಿದ್ದಾರೆ ಮುಂದಿನ ಶ್ಲೋಕಗಳಲ್ಲಿ. ಯಾವ್ಯಾವುದಕ್ಕೆ ಯಾವ ಶ್ರೀಮದಾಚಾರ್ಯರು ಯಾವ ಒಂದು ವಿಷಯವನ್ನ ತಿಳಿಸಿಕೊಟ್ಟಿದ್ದಾರೋ ಅಂತಹ ವಿಷಯದೊಳಗೆ ಏನು ಪ್ರಮಾಣ, ಹಿಂಗ್ ಪ್ರಮಾಣ ಇದ್ದದ್ದಕ್ಕಾಗೇನೆ ಈ ವಿಶೇಷಣವನ್ನ ಭಗವಂತನಿಗೆ ಕೊಟ್ಟದ್ದು, ಈ ವಿಷಯವನ್ನ ಇಲ್ಲಿ ಪ್ರತಿಪಾದನೆಯನ್ನ ಮಾಡಿದ್ದು ಎಂಬುದಾಗಿ ಮುಂದಿನ ಶ್ಲೋಕದಲ್ಲಿ ಆ ಪ್ರಮಾಣಗಳನ್ನ ಒಂದೊಂದು ವಾಕ್ಯಗಳ ಮುಖಾಂತರವಾಗಿ ಕೊಟ್ಟು ತಾವು ಹೇಳಿದಂತಹ ವಿಷಯವನ್ನ ಪ್ರತಿಪಾದನೆಯನ್ನ ಪ್ರಮಾಣ ಪುರಸ್ಸರವಾಗಿ ಆ ವಿಷಯವನ್ನ ಪ್ರತಿಪಾದನೆಯನ್ನ ಮಾಡೋರಿದ್ದಾರೆ. ಅದನ್ನು ಮತ್ತೆ ನಾಳೆ ತಿಳಿಯೋಣ. ಚೇತನೆ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.